ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ದೇವ ಸರ್ವಕಾರ್ಯಾರ್ಥಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಆ ಆ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಮುದದಿ ಕೊಂಡಾಡುವೆ ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ. ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿ ಕೊಳ್ಳಾಡುವೆ ಪರಬ್ರಹ್ಮ ರೂಪ. ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ. ಪುರುಹೂತನ ಮೀತ ದಿವ್ಯಾಂಗ್ರಿ ಕಮಲ. ಪುರುಹೂತನ ಮೀತ ದಿವ್ಯಾಂಗ್ರಿ ಕಮಲ. ಮುದದಿ ಕೊಳ್ಳಾಡುವೆ ಗಿರಿಜಾತೆಯನುಗ. ಗಿರಿಜಾತೆ ಅನುಗ ಆದಿತ್ಯ ಕೋಟಿ ಪ್ರಕಾಶ. ಕರಿವದನ ಕರುಣಾ ಸಮುದ್ರ ಭವಚಿತ್ರ. ಕರಿವದನ ಕರುಣಾ ಸಮುದ್ರ ಭವಚಿತ್ರ. ಮುದದಿ ಕೊಳ್ಳಾಡುವೆ ವರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ. ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸು. ಹರಿ ವೀರಂಚಿಗಳೆಲ್ಲ ಜಯ ಜಯ ಜಯವೆನಲು. ಹರಿ ವೀರಾಜಿಗಳೆಲ್ಲ ಜಯ 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 ಜಯವೆನಲು. ವರವಿತ್ತು ಮೆರೆದ ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಗಣನಾಥ ಪ್ರಖ್ಯಾತ ದೇವ ಜಗದೀಶ. ಮುದದಿ ಕೊಳ್ಳಾಡುವ ಅರರೆ ನಿನ್ನಯ ಮಹಿಮೆಯೋ
ಕೈಯನು ಪೊತ್ತಿರ್ಧಮಾಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ತರೆಯಳು ವಿಶೇಷ ಮಧುಪುರದ ವಿಘ್ನೇಶ ದೇವ ಜಗದೀಶ ಮುದದಿ ಕೊಳ್ಳಾಡುವ ತತ್ವ ತತ್ವ ಜನನೋ ಗೋಪಿ ಗೃಗೆ ವರ್ಧನೋ ಮಾಯಾಪೂತನಿ ಜೀವಿತಾಪಗರಣೋ ಗೋವರ್ಧನೋದ್ಧಾರಣೋ ಕಂಸಚ್ಛೇದನ ಕೌರವಾದಿ ಮಥನೋ ಕುಂತಿ ಸುತಾಪಾಲನೋ ಏತದ್ಭಾಗವತಸ್ಯ ಪುರಾಣ ಪುಣ್ಯಕಥಿತೋ ಶ್ರೀ ಕೃಷ್ಣ ಲೀಲಾಮೃತ ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ದಿದ್ದಿ ತಾತಯ್ಯ ತಾಳಿನ್ನತ್ತ ಹರೇ ರಮಣ ಗೋವಿಂದ ನಾರಾಯಣ ಗರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾದೇಂದಿಂದ ತೈ ಹೇ ಗೋಪಾಲಕ ಹೇ ಕೃಪಾಜಲನಿಧ ಹೇ ಸಿಂಧು ಕನ್ಯಾಪತೆ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷ ಹೇ ಕೌಸಾಂತಕ ಹೇ ಗಜೇಂದ್ರ ಶುಭಕೃತ್ ಹೇ ರಾಮ
ರಾಮ ಹೇ ಮಾಧವ ಹೇ ಗೋಪಿ ಜನನಾಥ ಹೇ ಗೋಪಿ ಜನನಾಥ ಪಾಲಯ ಪದೋ ಧ್ಯಾಯಾಮಿ ಚಿತ್ತೇ ಸದಾ ಹರಿನಾರಾಯಣ ಗೋವಿಂದದಿಂದ ತೈ ತೋಂತದಿನ್ನ ತಾಗಡದಿತ್ತ ತಯ್ಯತ್ತ ತಾ ತಯ್ಯತ್ತ ತಾದಿ ತತ್ತಿನ ತಾದಿ ತಯ್ಯತ್ತ ತಾದಿ ಹರಿನಾರಾಯಣ ಗೋವಿಂದ ಅಚ್ಯುತಾನಂದ ಗೋವಿಂದ ಆಪತ್ ಬಾಂಧವ ಗೋವಿಂದ ಆಪತ್ ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಕೂರ್ಮಾವತಾರ ಗೋವಿಂದ ಕೂರ್ಮಾವತಾರ ಗೋವಿಂದ ಕ್ರೋಢಾಕಾರ ಗೋವಿಂದ ಕ್ರೋಢಾಕಾರ ಗೋವಿಂದ ನರಸಿಂಹ ರೂಪ ಗೋವಿಂದ ನರಸಿಂಹ ರೂಪ ಗೋವಿಂದ ವಾಮನ ರೂಪ ಗೋವಿಂದ ವಾಮನ ರೂಪ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕಾಳಿಂಗ ಮರ್ದನ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದದಿಂದ ತೈ ತತ್ತತ್ತಾದಿ 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 ಕ್ಷತ್ರಿಯಾಂತಕ ಗೋವಿಂದ ಕ್ಷತ್ರಿಯಾಂತಕ ಗೋವಿಂದ ಭಾರ್ಗವ ರಾಮ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ದಶರಥ ನಂದನ ಗೋವಿಂದ ದಶಶಿರಮರ್ದನ ಗೋವಿಂದ ದಶಶಿರಮರ್ದನ ಗೋವಿಂದ ರಾಮ ಕೃಷ್ಣ ಗೋವಿಂದ ರಾಮ ಕೃಷ್ಣ ಗೋವಿಂದ ಗೋಪಾಲ ತಾದೀಂತ ತಾತೈತ ತಾದೀಂತ ತಾತೈತ ತಾದೀಂತ
ನಾಂದಿಯೋಳ್ವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ಕವಿಗಳ ಸೋದಳಿಗೆ ಬರಬಂದು ಬೇಳ್ವೇನಿ ಕಥಾಮೃತ ಬದುಕಿದು ಭಾವನೆಗಳ ಸಮ್ಮಿಲನವೋ ಬದುಕಿದು ಭಾವನೆಗಳ ಸಮ್ಮಿಲನವು ಬದುಕಿಗೆ ನುತ ಭವರ ಭಾರತಿ ಬದುಕಿಗೆ ನುತ ಭವರ ಭಾರತಿ ಮದವೇರಿದು ಅಧಿಕಾರದ ಮೋದವು ಮದ ತಣಿಸಲು ಭವರ ಭಾರತಿ ಮದ ತಣಿಸಲು ಭವರ ಭಾರತಿ ಬದಲಾದ ಜಗದೋಳ್ ಇಂದಿನ ಬಾಳಿನ ಮುದಕೆ ನುತಲಿ ಭವರ ಭಾರತೀಯೇ ಭವರ ಭಾರತಿ ಭವರ ಭಾರತಿ ಕದವಿದು ಕದ ನದಿ ಕುದಿಯುತ್ತ ಕವಿದಿದೆ ಭವರ ಹದವಿದು ಹದನವು ಹದಿಯಾಗಿದೆ ಭಾರತಿ ವದನದಿ ಮುದವಾತಿದೆ ಭವರ ಭಾರತಿ ದೀಂ ತದಿಗಿಡದಗ ದಾಂ ತಗಿಡದಗ ದೀಂ ತದಿಗಿಡಗ ತಲ್ಲಿನ ತದ್ದಿತ್ತಳಾಂಗ ತಗದಿತ್ತಳಾಂಗ ತದ್ದಿತ್ತಳಾಂಗ ರಿಂಗಣ ದೀಂ ತಗಡತಕ ತಾಂ ತಗಡತಕ ಧೀಂ ತಗಡತಕ ತಲ್ಲಣ ತದ್ದಿತ್ತಳಾಂಗ ತಗದಿತ್ತಳಾಂಗ ತಳಾಂಗ ದಿಲ್ಲಣ ಬದುಕು ಭಾವಗಳ ಸಂಗಮ ಭವರ ಭಾರತಿ ಭವರ ಭಾರತಿ ಭವರ ಭಾರತಿ ತೈ ತೈ ತದ್ದಿನ ದೇ ತದ್ದಿನ ತೈ
ಜಗದ್ರಕ್ಷಕ ನೀನೇ ರಕ್ಷಿಸು ದೇವ. ನಾಡಿದು ಖಂಡಿಕಾಪುರ, ಇಲ್ಲಿಯ ಅಧಿಕಾರಿ ಜಯಸೇನ ಅಂದರೆ ನಾನೇ ಸ್ವಾಮಿ. ಸ್ವಾಮಿ, ಜೀವನದಲ್ಲಿ ಎಂತಹ ನಿರೀಕ್ಷಿತ ಬದಲಾವಣೆಗಳು ಎಂಬುದು ಬರುತ್ತವೆ. ಇನ್ನೊಂದು ದಿನ ಭೀಕರ ಬರಗಾಲ ಉಂಟಾಯಿತು ನಮ್ಮ ರಾಜ್ಯದಲ್ಲಿ. ನಮ್ಮ ತಂದೆ ಅಧಿಕಾರದಲ್ಲಿದ್ದವರು ಇದ್ದಕ್ಕಿದ್ದಂತೆ ಮರಣವನ್ನಪ್ಪಿದರು. ಇದನ್ನು ತಿಳಿದ ನನ್ನ ತಾಯಿಯೂ ಸಹ ಮರಣವನ್ನಪ್ಪಿದರು. ಭೀಕರ ಬರಗಾಲದ ಸಮಯ. ಮಂತ್ರಿಗಳಲ್ಲಿ ನಾನು ಕರೆದು ಆಡಿದಂತಹ ಮಾತು, ಮುಂದಿನ ಪಟ್ಟ ನನಗೆ, ಈಗಲೇ ನಾನು ಪಟ್ಟವನ್ನೇ ಏರುತ್ತೇನೆ, ಜನಗಳ ಸೌಖ್ಯವನ್ನ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಆಗ ಪಂಡಿತರಾಡಿದ ಮಾತು, ನೀವು ಈಗ ಪಟ್ಟವೇರುವುದು ಬೇಡ, ದ್ವಿಮಾಸಗಳು ಕಳೆದ ನಂತರ ಪಟ್ಟವನ್ನೇರಿದರೆ ಒಳಿತು ಎಂಬುದಾಗಿ. ಸ್ವಾಮಿ, ದ್ವಿಮಾಸಗಳು ಕಳೆದ ನಂತರ ಪಟ್ಟವನ್ನೇರಿದ್ದೇವೆ. ಯಾವುದೇ ಕುಂದು ಕೊರತೆಗಳಿಲ್ಲ. ಒಂದು ದಿನ ಏಕಾಂತದಲ್ಲಿ ಪಂಡಿತರನ್ನು ಕರೆದು ವಿಚಾರಿಸಿದಾಗ ಅವರಾಡಿದಂತಹ ಮಾತು, ನಾವು ಮಾಡಿದ ಕೆಲಸವೆಂಬುದು ಎಷ್ಟು ಮುಖ್ಯವಾಗ್ತದ್ಯೋ ಮಾಡುವ ಕಾರ್ಯವೆಂಬುದು ಅಷ್ಟೇ ಮುಖ್ಯವಾಗುತ್ತದೆ. ಒಬ್ಬ ರೈತ ಬೀಜವನ್ನ ಬಿತ್ತಬೇಕಾದರೆ ಬಿತ್ತಿದಂತಹ ಸಮಯವೂ ಮುಖ್ಯವಾಗಿರ್ತದೆ ಎಂಬುದಾಗಿ. ಸ್ವಾಮಿ, ನನಗೆ ಒಬ್ಬಳು ಪತ್ನಿ ಇದ್ದಾಳೆ, ವಿನುತೆ ಎಂಬುದಾಗಿ. ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಆಕೆ ಜೊತೆಯಾಗಿರ್ತಾಳೆ. ಆದರೆ ಒಂದು ಸ್ವಾಮಿ, ನಮ್ಮ ಮದುವೆಯಾಗಿ ಹಲವು ವರ್ಷ ಕಳೆದರೂ ಒಂದು ಸಂತಾನವೆಂಬುದು ಜನಿಸಲಿಲ್ಲ. ಆದರೆ ನಮಗೆ ಬೇಸರವೆಂಬುದಿಲ್ಲ. ನಮಗೆ ಒಂದು ತಂಗಿ ಇದ್ದಾಳೆ, ಮಹತಿ ಎಂಬುದಾಗಿ. ಆಕೆಯನ್ನೇ ಮಗಳು ಪಾದಿಯಲ್ಲಿ ಸಾಕಿ ಸಲಹಿದವರು ನಾವು. ಸ್ವಾಮಿ, ರಾಜ್ಯವೆಲ್ಲ ಸಂಪದ್ಭರಿತವಾಗಿದೆ. ಆದರೂ ಕೂಡ ಕೆಲವು ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಏನೋ ತಳಮಳ ಸ್ವಾಮಿ. ಸ್ವಾಮಿ, ನಾಡಿನೊಳಗೆ ಮಂದತನವೋ ನಾಡಿನೊಳಗೆ ಮಂದತನವೋ ಮನಸ್ಸಿನಲ್ಲಿ ತಳಮಳ, ಏನೋ ಒಂದು ತನ ಮಂದತನ ಏನೆಂಬುದಾಗಿ ಸರಿಯಾಗಿ ಅವಲೋಕಿಸಿ ನೋಡಿದಂತಹ ಸಂದರ್ಭ. ನನಗೆ ಈ ಸಂಸಾರವೆಂಬುದು ಬೇಡ, ಮನೆ ಮಕ್ಕಳುಗಳು ಎಂಬುದು ಬೇಡ, ಸಿರಿ ಸಂಪದಗಳೆಂಬುದು ಬೇಡ ಎಂಬುದಾಗಿ ಅನ್ನಿಸ್ತಾ ಉಂಟು. ಆ ದೇವರನ್ನ ಕಾಣಬೇಕು, ಆತನಲ್ಲಿಯೇ ಮುಕ್ತಿ ಹೊಂದಬೇಕು ಎಂಬುದಾಗಿ ನನ್ನ ಭಾವನೆ ಸ್ವಾಮಿ. ಅಂದ್ರೆ ವೈರಾಗ್ಯವ
ಹೌದು ಸ್ವಾಮಿ, ಒಂದು ರೀತಿಯಲ್ಲಿ ವೈರಾಗ್ಯ ಬರ್ತಾ ಉಂಟು. ಆದರೆ ಅತ್ತ ನಾಡಿನಲ್ಲಿ ಜವಾಬ್ದಾರಿ ಎಂಬುದು ಉಂಟಲ್ಲ, ಹೀಗೆ ಹೋಗುವುದಾ? ಹೆಂಡತಿಗೆ ಹೋಗಿ ಹೇಳೋಣವೆಂದರೆ ಆಕೆಯಲ್ಲಿ ಹೋಗಲಿಕ್ಕೆ ಮನಸ್ಸಿಲ್ಲ, ಬೇಡ ಬೇಡ ಎಂಬುದಾಗಿ ಭಾವನೆ. ಹಾಗಾಗಿ ಏನು ಮಾಡ್ತೇನೆ, ನನ್ನ ನಂಬಿಕಸ್ಥ ಒಬ್ಬನಿದ್ದಾನಲ್ಲ ನಮ್ಮ ಆಸ್ಥಾನದ ಅಷ್ಟಮಂತ್ರಿಗಳಲ್ಲಿ ಪ್ರಮುಖ ವರ್ಧನ ಎಂಬುದಾಗಿ, ಆತನನ್ನೇ ಕರೆದು ಆತನಲ್ಲಿ ಹೇಳಿ ಹೋಗ್ತೇನೆ. ಯಾರಲ್ಲಿ ವರ್ಧನನ್ನ ಬರ ಹೇಳಿ. ಖಂಡಿಕೆಯ ರಾಜ ಜಯಸೇನ ಅವನಾಪ್ತ ಸಚಿವ ವರ್ಧನ. ಸ್ವಾಮಿ, ಇದು ನಮ್ಮ ಮುಖವ ಅಲ್ವಾ? ಅಲ್ವಾ, ನಮ್ಮದು ಎರಡು ಮುಖ. ಹೌದು. ಯಾಕೆ ಹೀಗೆ ಇದ್ರೆ ಆಗ್ತದ? ಹೀಗೆ ಇದ್ರೆ ಆಸ್ಥಾನದಲ್ಲಿ ಮಂತ್ರಿ ಆಗ್ಲಿಕ್ಕೆ ಆಗ್ತದ? ಅಲ್ಲವೇ ಅಲ್ಲ. ಇದು ನನ್ನ ನೈಜ ಮುಖ, ಇದು ನನ್ನ ನೈಜ ಮುಖ. ಇನ್ನೊಂದು ಇದೆ, ಸಾತ್ವಿಕ ಮುಖ. ಅದು ಉಂಟು. ಯಾಕೆ? ಸಾಧನೆಯ ಹಾದಿಯಲ್ಲಿ ಸಾಗಬೇಕೆಂಬುದಾದರೆ ಒಳ್ಳೆಯ ಮಾರ್ಗದಲ್ಲಿ ಹೋದೆ, ಸಿಗಲಿಲ್ಲ ಪಥ. ಏನು ಮಾಡಿದೆ? ದುಷ್ಟ ಹಾದಿ. ಹೌದಪ್ಪ, ದುಷ್ಟ ಹಾದಿ. ಬೆನ್ನಿನ ಹಿಂದುಗಡೆ ಇದು ಮಾಡುವು ನಾವು. ರಾಜನಲ್ಲಿ ಒಳ್ಳೆಯ ಮಂತ್ರಿಯಾಗಿ ಇದ್ದುಕೊಂಡೆ ಸಂಚನ ಹಾಕ್ತಾ ಇದ್ದೇನೆ. ಹೇಗೆ ಮೇಲೆ ಹೋಗುವುದು? ಮೇಲೆ ಬರಲೇಬೇಕು, ಖಂಡಿಕೆಯ ಪಟ್ಟವನ್ನು ಏರಲೇಬೇಕು. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಅದೇ ಯೋಚನೆಯಲ್ಲಿರ್ತದೆ. ಹಾಗಾಗಿ ತಡ ಮಾಡುವುದಲ್ಲ. ಮಂತ್ರಿಗಳು ಬರ ಹೇಳಿದ್ದಾರಂತೆ, ನೇರವಾಗಿ
ಆಶೀರ್ವಾದವನ್ನ ಆಯ್ತಾ ಇದ್ದೇನೆ. ಆಶೀರ್ವಾದ ಇರಲೇಬೇಕು ನಮಗೆ. ಹೌದಪ್ಪ, ಎಂದಿಗೂ ಉಂಟು. ಮಂತ್ರಿಗಳೇ, ಯಾವುದೇ ದೃಢ ಕಾರಣವಿಲ್ಲದೆ ನಿಮ್ಮನ್ನ ಕರೆಸಿದವ ಅತಿ ಅವಸರವಾಗಿ ವರ್ಧನ ಬರಬೇಕು ಎಂಬುದಾಗಿ ಹೇಳಿದ್ರಲ್ಲ. ಹೌದು ಮಂತ್ರಿಗಳೇ, ಕಾರಣ ಉಂಟು. ಮಂತ್ರಿಗಳೇ, ನನ್ನ ಈ ಜೀವನದಲ್ಲಿ ಆಲಸ್ಯ ಎಂಬುದು ಮೂಡ್ತಾ ಇದೆ. ಆಲಸ್ಯ ಅರ್ಥಾತ್ ವೈರಾಗ್ಯ ಎಂಬುದು ಮೂಡ್ತಾ ಇದೆ. ಏನು ಬೇಡ ವೈರಾಗ್ಯವೇ. ಏನು ಮಾಡುವುದು? ಆ ದೇವನನ್ನ ಕಾಣಬೇಕು ಎಂಬುದಾಗಿ ನಮಗೂ ಹಾಗೆ ವೈರಾಗ್ಯ ಉಂಟು. ನನ್ನ ಜೊತೆಗೆ ಬರ್ತೀಯಾ? ತೀರ್ಥಕ್ಷೇತ್ರಕ್ಕೆ ಹೋಗೋಣ. ಏನು ಮಾಡೋಣ? ಹುಟ್ಟಿ ತಪ್ಪಿ ಬದುಕಲೇಬೇಕಲ್ಲ, ಅದಕ್ಕಾಗಿ ಇದ್ದೇನೆ. ಬಿಟ್ರೆ ಇಲ್ಲ ಹೋಗ್ಬಿಡ್ತಿದ್ದೆ ಇಷ್ಟರೊಳಗೆ. ಮಂತ್ರಿಗಳೇ, ಈ ಆಲಯವನ್ನ ತೊರೆದು ಈ ಅರಮನೆಯನ್ನ ತೊರೆದು ನೀವು ಹೌದು ಮಂತ್ರಿಗಳೇ, ಅಯ್ಯೋ ಚಲಿಸ್ತೇನಂತೆ. ಯಾಕೆಂಬುದಾಗಿಯೋ? ಯಾಕೆ? ಈಶನನ್ನ ಕಾಣಬೇಕೆಂಬ ಭಾವನೆ ಎಂಬುದು ಮೂಡ್ತಾ ಉಂಟು. ಮಂತ್ರಿಗಳೇ, ಮುಂದಿನ ಅರಮನೆಯ ಸ್ಥಿತಿ ಏನು ಗೊತ್ತಾ? ಅರಸರೇ ರಾಜ್ಯವ ತೊರೆದರೆ ನೀವು ತೊರೆದರೆ ನೀವೇ ಧರಣಿ ಪನ್ಯಾರೋ ಈಗ ಖಂಡಿತಕ್ಕೆ ಧರಣಿ ಪನ್ಯಾರೋ ಈಗ ಗ್ರಹಣ ಆವರಿಸಿದಂತಪ್ಪುದು ತರಣಿಗೆ ಗ್ರಹಣ ಆವರಿಸಿದಂತಪ್ಪುದು ಇರದಿರೆ ಇಲ್ಲಿ ಖಂಡಿಕದಲ್ಲಿ ಇರದಿರೆ ಹೇಳುವುದಲ್ಲ, ಮಾತೇ ಬರ್ತಾ ಇಲ್ಲ. ಯಾಕೆ? ಆಶ್ಚರ್ಯ, ಉಸಿರು ಕಟ್ಟುತ್ತಿದೆ, ಪರಮ ಆಶ್ಚರ್ಯವಾಗ್ತಾ ಇದೆ. ನಮ್ಮ ರಾಜರು ನಮಗೆ ಅನ್ನ ಕೊಟ್ಟವರು ಹೌದಪ್ಪ, ವೈರಾಗ್ಯವನ್ನ ಹೊಂದಿ ತೀರ್ಥಕ್ಷೇತ್ರಕ್ಕೆ ಹೋಗುವುದಂದ್ರೆ ಹೌದು. ನಾವೇನು ಮಾಡುವುದು? ನೀವೇನ್ ಮಾಡುವುದು ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಾಣಿಸ್ತಾ ಉಂಟು. ಯಾಕೆ? ನೀವೇ ಇಲ್ಲದಿರುವಂತಹ ಈ ಖಂಡಿಕೆ ನೀರಿಲ್ಲದ ಕೆರೆ ಅಂತಲ್ವೇ? ಈ ಖಂಡಿಕೆಗೆ ಗ್ರಹಚಾರ ಬಂದ ಹಾಗೆ, ಗ್ರಹಣ ಆವರಿಸಿದ ಹಾಗೆ. ಹಾಗಾಗಿ ಸ್ವಾಮಿ, ಹೋಗ್ತೀರಿ, ಎಲ್ಲಿ ಯಾಕೆ ಹೋಗ್ತೀರಿ ಅನ್ನೋದು ಬೇಕಲ್ವಾ? ನೋಡುತ್ತ ತೀರ್ಥಕ್ಷೇತ್ರವ ನೋಡುತ್ತ ತೀರ್ಥಕ್ಷೇತ್ರವ ನಾ ಕಾಣುತ್ತ ಈಶನನು ನಾ ಕಾಣುತ್ತ
ಮುಕ್ತಿಯ ದೋಡಿಪೆ ಜೀವನ ರೂಢಿಯ ಬೇಡ ಈ ರೂಢಿಯು ಬೇಡಿನ್ನು ಮಾಡು ನೀ ಎನ್ ಅನುಜಯ ಮಂತ್ರಿಗಳೇ ರಾಣಿಯೇ ಮಾಡು ನೀ ಎನ್ ಅನುಜಯ ರಾಣಿಯನು ಮಂತ್ರಿಗಳೇ ಯಾಕೆ ಈ ನಿರ್ಧಾರ? ಚಿಂತಿಸಬೇಕಾದಂತ ಅಗತ್ಯವಿಲ್ಲ. ಚಿಂತೆಯೇ ಆಗ್ತಾ ಉಂಟು ನಮಗೆ. ಅರಮನೆಯ ಬಗೆಗಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನ ಮಾಡಿಯೇ ನಮ್ಮ ಕರುಳ್ತೇನೆ. ಚಿಂತೆ ಏನು ಗೊತ್ತಾ ಮಂತ್ರಿಗಳೇ ಏನು ನೀವು ಹೋದ್ರೆ ಹಾ, ಇಲ್ಲಿ ಯಾರು ಚಿಂತಿಸಬೇಕಾದಂತ ಅಗತ್ಯವಿಲ್ಲ. ಹಾ. ನಾನು ಆ ಈಶನನ್ನ ಕಾಣುತ್ತಾ ಮುಕ್ತಿಯನ್ನ ಬೇಡುತ್ತಾ ಉತ್ತರದೆಡೆಗೆ ಪ್ರಯಾಣಿಸ್ತೇನೆ. ಆ, ಇಲ್ಲಿ ನನ್ನ ಹೆಂಡತಿಯನ್ನ ರಾಣಿ ಮಾಡೋಣವೆಂದರೆ ಹಾ. ಏನು ಮಾಡುವುದು ಸ್ವಾಮಿ? ಆ, ಅವಳಿಗೆ ಬಹಳ ಕೋಮಲೆ, ರಾಜಕೀಯದ ವಿಚಾರವನ್ನ ಅಷ್ಟು ಅರಿಯಳು. ಆದ್ದರಿಂದ ಇದ್ದಾಳಲ್ವೋ ನಮ್ಮ ತಂಗಿ ಮಹತಿ. ನೀವಿರಬೇಕು. ಕೆಲವು ಕಾಲ ಇಲ್ಲೇ ಇದ್ದು ನೀವು ಆಳ್ವಿಕೆ ಮಾಡಿ ನಮಗೂ ಒಳ್ಳೆಯದು. ಸಾಧ್ಯವಿಲ್ಲ. ಎಲ್ಲವೂ ಬೇಡ ಅನ್ನಿಸಿದ ಸಮಯದಲ್ಲಿ ಬೇಕೆಂಬುದು ಬೇಡವಾಗಬೇಕು. ಹಾಗಾಗಿ ಇಲ್ಲ. ಹೇಳ್ತೇನೆ, ನನ್ನ ತಂಗಿಯನ್ನ ರಾಣಿಯನ್ನಾಗಿ ಮಾಡ್ತೀಯೋ? ಈಗ ನಾನೀಗ ಅವರ ನಿಮ್ಮನ್ನು ಹತ್ರ ಕಳಿಸ್ಲಿಕ್ಕೆ ಮನಸ್ಸೇ ಇಲ್ಲ. ಇಲ್ಲ ಬೇಡ ಬೇಡ, ಮಂತ್ರಿಗಳೇ. ಹೋಗುವುದೇ ಬೇಡ, ಇಲ್ಲೇ ಇರಿ. ಬೇಡ ಬೇಡ, ನಾನು ನಿಮಗೆ ಪಟ್ಟದ ಕತ್ತಿಯನ್ನ ನೀಡಿ ಹೋಗ್ತೇನೆ. ಪಟ್ಟದ ಕತ್ತಿ ಹೌದು ಮಂತ್ರಿಗಳೇ. ನನಗೆ ಮಹಾಪ್ರಸಾದ ಪಟ್ಟದ ಕತ್ತಿಯನ್ನ ಕೊಡ್ತಿದ್ದೇನೆ. ಸಿಕ್ಕಿತ್ತು ನಮಗೆ. ನನ್ನ ತಂಗಿಯನ್ನ ರಾಣಿಯನ್ನಾಗಿ ಮಾಡಿ ರಾಣಿ ಒಳ್ಳೇದಾಗ್ತದೆ. ಮಾಡ್ತೇನೆ. ನಾ ಇನ್ನು ಬರ್ತೇನೆ. ಕಿತ್ತು ಪಟ್ಟವು ವಿಘ್ನಗಳೇ ಇಲ್ಲ. ಹೇಗೆ ಒಂದೇ ಬಾಣದಲ್ಲಿ ಎರಡು ಹಕ್ಕಿ. ಹೌದಪ್ಪ, ಇವ ಹೋದ ಸಾಯ್ಲಿ. ಅಲ್ಲ ಅವನ ಅನುಜೆಗೆ ಪಟ್ಟ ಕಟ್ಟಲಿಕ್ಕೆ ಹೇಳ್ತಾರೆ. ಯಾರು ಅನುಜೆ? ಅನುಜ ಆಬಲ್ಲೆ, ಹೆಣ್ಣು ಹೆಣ್ಣು. ಅವಳಿಗೆ ಪಟ್ಟ ಕಟ್ಟಿದ್ರೆ ಗಂಡು ಮಕ್ಕಳು ನಾವೆಲ್ಲ ಹೋಗುದು. ಅಂದ್ರೆ ಈಗ ಪಟ್ಟ ನಿಮ್ಗೆ? ಪಟ್ಟ ಹೋಯ್ತು, ಆಸೆ ಬಿಡುದೆ ಅವ. ಅನುಜ ಇಲ್ಲ, ತನುಜ ಇಲ್ಲ. ಅಲ್ಲ ನಿಮ್ಗಾಯ್ತಲ್ಲ ಪಟ್ಟ. ವರ್ಧನನ ಪಟ್ಟ. ಪಟ್ಟಕ್ಕೆ ನಾನೊಬ್ನೆಯ ವಿಷ್ಣು ಬಾ ಹೀಗೆ. ಯಾರ ಓಯ್, ನೀವು ತೊಯ್ ತೊಯ್ ಅಂದಿದ್ದ ಹೊಯ್ ಹೊಯ್ ಅಂದಿದ್ದ? ನಾವು ತೈ ಅಂದಿದ್ದೆ, ನೀ ಅಂತ ಅಲ್ಲಿಗೆ ನಿಲ್ಸಿದಿಲ್ಲ. ಅದೇ ಅಂದಿದ್ದ. ನೀವು ಎಂತಾದ್ರೂ ಹೇಳಿ, ಇವತ್ತದು ಬೇಡ, ನಾಳೆ ನೋಡುವ. ನಾಳೆ? ಹಾ ಹಾ, ಇವತ್ತು ಬೇಡ. ಇವತ್ತು ಬೇಡ, ಇವತ್ತು ಬೇಡ. ಅದ್ಯಾಕ? ಇವತ್ತು ದೊಡ್ಡ ವೇಷ ಅಲ್ಲಲ್ಲ ನಮ್ದು. ದೊಡ್ಡ ವೇಷ ಅಲ್ಲ ನಿಂದು? ಹಾ ಹಾ, ಅಲ್ಲ. ಓಹೋ. ಹಾಗೆ ಒಡೆಯ ಕರೆದದ್ದುಂಟು. ಯಾಕೆ ಕರೆದ್ರು, ಏನ್ ಕರೆದ್ರು ಅನ್ನೋದು ಗೊತ್ತಿಲ್ಲ.
ಗೊತ್ತಾಗ್ತಾ ಇಲ್ಲ. ಅವ್ರು ಕಾಣಿಸ್ತಾನೂ ಇಲ್ಲ. ಇಲ್ಲೇ ಎಲ್ಲೋ ಇರ್ಬೋದು. ಸರಿ ನೋಡ ಕಾಣಿಸ್ಬೋದು. ಹಾ ಹುಡುಕ್ತೆ ಹಾ ಅವರೇ ಕಾಣಿಸ್ಬೇಕು ನಿಮ್ಗೆ. ನಾನೆಲ್ಲೂ ಹೋಗ್ಲಿಲ್ಲ. ಒಂದು ಸುತ್ತ ಹಾಕಿದೆ ಕಾಣ್ಲೇ ಇಲ್ಲ. ನೀವು ಸುತ್ತ ಕಡಿಮೆ ಆಯ್ತಾ? ಇಲ್ಲ ಬರುವಾಗ ಹೈ ಹೇಳ್ದು ಬರ್ತೀಯಲ್ಲ. ಒಡಿಯ ಏನು ನೀವು ಕರೆದದ್ದು ಹೌದು. ಯಾಕೆ ಕರೆದ್ರಿ ಅನ್ನೋದು ಒಡೆಯನ್ನೇ ಕರೆಸಿದ ಕಾರಣ ಅರುವೆ ಕಡಿಯುವೆ ಒಡೆಯನ್ನೇ ಕರೆಸಿದ ಕಾರಣ ಅರುವೆ ಕಾರಣ ಅರುವೆ ಕಾರಣ ಅರುವೆ ಹೈ 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 ಏನು ಹೈ ಅಲ್ಲ ಏನು ಯಾವತ್ರು ಹೈ ಅಂತಲ್ಲ. ನಾನು ಬಿಸ್ಲಿಕ್ಕೆ ಬಂದೆ. ಅದಲ್ವಾ ಕಾರಣ ಅರುವೆ ಕೊಡಿಯುವೆ ಎಲ್ಲರನ್ನು ಸತೆ ಪಡಿಯುವೆ ಕಡಿಯುವೆ ಅಲ್ವಾ ಅದೆಂತ ಅಭಿನಯ ಅದು ಕುಡಿಯುವುದು ಹಂಗನ ಕುಂಬಳಕಾಯಿ ಕಡಿಯೋದ ನೀನು? ಕಡಿಯುವೆ ಕಡಿಯುವೆ ಎಲ್ಲರನ್ನು ಸದೆ ಪಡಿಯುವೆ ಎಲ್ಲರನ್ನು ಮಡುಗುವೆ ನಿಮಿಷದಿ ರಿಪುಗಣವೆಲ್ಲವ ಉಣ್ಣುವೆ 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 ಸಮಾನ ಏನಿದು? ಸರಿ ಇದೆ ಕಾಲು ಊಟ ಹಾಕ್ತಾನೆ ಮಗನೇ. ಉಣ್ಣುವೆ ಉಣ್ಣುವೆ ಅದಲ್ಲ ಮುಡುಗುವೆ ಮುಡುಗುವೆ ನಿಮಿಷದಿ ರಿಪುಗಣವೆಲ್ಲವ ನುಡಿ ನೀನೆಲ್ಲವನು ಒಡೆಯನೆ ನುಡಿ ನೀ ಎಲ್ಲವನು ಮಡುಗುವೆ ನಿಮಿಷದಿ ರಿಪುಗಣವೆಲ್ಲವ ನುಡಿ ನೀ ಸರಿ ಮಾಡಿದೆ. ಸಾರ್ಥಕವಾಯ್ತು. ಸಾರ್ಥಕ ಆಯ್ತಾ? ಈಗ ಯಾರು ಕಡಿಯುದು ಹೇಳಿ. ಹಾ? ಕಡಿದು ಯಾರು ಹೇಳಿ. 4 ಕುಂಬಳಕಾಯಿ ಕಡಿ. ಕುಂಬಳಕಾಯಿ ಕಡಿಲಿಕ್ಕೆ ಕರೆದದ್ದ? ಮತ್ತೇನ? ಅಲ್ಲ ಹಾ ಈಗ ನೀವು ನಮ್ಮನ್ನು ಕರೆಯೋದು ಹೌದು. ಹಾ ಯಾಕೆ ಕರಿತೀರಿ? ಕಡ್ದದ್ದ? ಯಾರನ್ನಾದ್ರೂ ಕಡಿಯಲಿಕ್ಕೆ ಇಲ್ಲ ಅಂತಂದ್ರೆ ನಿಮ್ಗೆ ಯಾರಾದ್ರೂ ವಿರೋಧಿಗಳಿದ್ರೆ ಅವರನ್ನ ಸಂಹಾರ ಮಾಡ್ಲಿಕ್ಕೆ. ನನಗೆ ಎಡ ಸಮ ಇಲ್ಲ. ಎರಡು ಸಮ ಇಲ್ಲ. ಇಲ್ಲ ಬಲನೂ ಸಮ ಇಲ್ಲ. ಹೌದು ಇಲ್ವಾ? ಎಡ ಬಲ ಸರಿ ಆಗ್ಲಿ ಅಂತ ನಿನ್ನ ಕರೆದೆ. ಹಾಗೆ ಒಡೆಯ ಹೋ ಈಗ ನೀವೇನಾದ್ರೂ ಯುದ್ಧಕ್ಕೆ ಹೋಗ್ಬೇಕು ಅಂತ ಆದ್ರೆ ಅಲ್ಲ ನಿನ್ನ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ನೀನು? ನಾ ಕಾಡಿಗೆ ಹೋಗಿದ್ದೆ. ಹಾ ಕಾಡಿಗೆ ಹೋಗಿದ್ದೆ. ಮತ್ತೆ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದ್ಯಾ? ಮತ್ತೆ ಸೊಪ್ಪು ಸಿಗುವುದಿಲ್ಲ, ಮತ್ತೆ ಬಿಬ್ಬು ಸಿಗ್ತದೆ. ಹಾ ಬಿಪ್ಪು ಏನದು? ಅದು ನಿಮ್ಗೆ ಗೊತ್ತಾಗುದಿಲ್ಲ ಬಿಡಿ. ಏನದ? ಹಾಗೆ ಒಡೆಯ ಯಾವುದು ಹೇಳ ಯಾವ್ದದು? ಅಲ್ಲ ಅದು ನಮಗೂ ಗೊತ್ತಾಗ್ಲಿಲ್ಲ ಬಿಡಿ. ಕಾರು ಮನೆ ಹಾಗೆ ಒಡೆಯ ಏನು ಹೇಳ್ತೆ ಸರಿ ಮಾಡಿ ಸಾಯ. ಈಗ ನಿಮ್ಗೆ ಏನಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹಾ ನಿಮ್ಗೆ ಸೈನಿಕರು ಬೇಕಾಗ್ತಾರೆ ಹೌದು ಅಲ್ವಾ? ಬೇಕು. ಹೌದೌದು. ನಮ್ಮಲ್ಲಿ ಅಜಾನುಭಾವು ಸೈನಿಕರಿದ್ದಾರೆ. ಅಜಾನಬಾಹು ಸೈನಿಕರಿದ್ದಾರೆ. ಸೈನಿಕರು ಹಾ ಯಾರು ಬೇಕಾದ್ರೂ ಕರೀರಿ ಅದು ಬರ್ತದೆ. ಎಷ್ಟಿದೆ ನಮ್ಮ ಪುಣ್ಯ ಇವತ್ತೆ. ಹೌದು. ಹಾಗೆ ಹಾ ಶಸ್ತ್ರಾಸ್ತ್ರಗಳು ಬೇಕಾಗ್ತವೆ. ಏನು? ಶಸ್ತ್ರಾಸ್ತ್ರಗಳು. ಹಾ 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 ಯಾವುದು ಶಸ್ತ್ರಾಸ್ತ್ರಗಳು. ಸರಿ ಮಾಡಿ ಮತ್ತೆ ಬಿಡಿಸ್ಬೇಡ. ಹಾ. ಶಸ್ತ್ರಾಸ್ತ್ರಗಳು. ಹಾ ಅದೇ ಬೇಕಾಗ್ತವೆ. ಹಾ, ಹಾ. ನಮ್ಮಲ್ಲಿದು ಕತ್ತಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಆಯ್ತು. ಆ ದಿನ ನೀನು ಬೊಜ್ಜ. ಅಲ್ಲ ಇದು ಕತ್ತಿ ಸೋಮವಾರ ಆಗಲ್ಲ. ಕತ್ತಿ ಕಡಕತ್ತಿ ತೋಮಾರ ಈಟಿ ಅವೇ ಬೇಕಾಗ್ತವೆ. ಹಾ ಹಾಗೆ ಒಂದಿಷ್ಟು ಕಳ್ಳರು ಇದ್ದಾರೆ. ಕಳ್ಳರು? ಹಾ ನಮ್ದು ಬಿಟ್ಟ ಮೇಲೂ ಕಳ್ಳರು ಇದ್ದಾರೆ ಇಲ್ಲಿ. ಅಲ್ಲ ನಿಮ್ಗಿಂತ ಕೆಳ ಕಳ್ಳರು ಇದ್ದಾರೆ. ಸಣ್ಣ ಕಳ್ಳರು. ಹಾ ಸಣ್ಣ ಕಳ್ಳರು. ಒಂದಿಷ್ಟು ಕಳ್ಳರು ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತಾರೆ.
ಹಾಗಾಗಿ ತಪ್ಸ್ಕೊಂಡು ಹೋದ್ಮೇಲೆ ಕಳ್ಳರಾಗುದಾ ಕಳ್ಳರಾಗಿ ಓಡ್ ಹೋಗುದಾ? ಕಳ್ಳರಾಗೆ ಓಡುವುದು. ಎಂತ ಅನುಭವ ಉಂಟು ಮಾರ್ರೆ ನಿಮ್ಗೆ. ಆಮೇಲೆ ಅವರು ನಮ್ಮ ಹತ್ರ ಹಿಡಿಲಿಕ್ಕೆ ಆಗುದಿಲ್ಲ ಕೆಲವೊಂದು ಬಾರಿ. ಹಾಗಾಗಿ ಬಲೆಗಳು ಬೇಕಾಗ್ತದೆ. ಬಲೆ ಹಾಕಿ ಹಿಡಿಯೋದು ಅವ್ರನ್ನ ಬಲೆ ಹಾಕಿ ಹೌದೌದು. ಈಗೆಲ್ಲ ಹೊಸ ಹೊಸ ತಂತ್ರಜ್ಞಾನ, ಹಳೇದೆಲ್ಲ ಉಪಯೋಗಿಸುದಿಲ್ಲ. ಹೋಯ್ತಾ? ಹಳೇದ್ರಲ್ಲೇ ಹೊಸದನ್ನು ಮಾಡ್ತಿದ್ದಾರೆ. ಬಲೆಗಳನ್ನು ಹಾಕಿ ಹಿಡಿಯುದು ನಮ್ಮ ನವೀನ. ನಮ್ಮಲ್ಲಿ ಬಲೆಗಳಿವೆ. ಉದ್ದು ಬಲೆ, ಗಿಡ್ಡು ಬಲೆ, ಸಣ್ಣ ಬಲೆ, ದೊಡ್ಡ ಬಲೆ, ಹರ್ಕ್ ಬಲೆ, ಮುರ್ಕ್ ಬಲೆ. ಆಯ್ತಾ? ಇಷ್ಟೇ ಬಲೆಯಾ? ಇಷ್ಟೇ ಬಲೆ. ನಿಜವಾಗಿ ಹೇಳುದಾ? ಇದನ್ನು ನಾವು ಮೀನು ಹಿಡಿತಾ ಇದ್ವಿ. ಮೀನು? ಹೌದು. ಅಲ್ಲ, ಒಂದೇ ಕೆಲಸಕ್ಕೆ ಯಾಕೆ ಬಾಕಿ ಕೆಲಸಕ್ಕೂ ಬರಲಿ ಯೋಚನೆ. ಹೌದೌದು. ಹಾಗೆಯೇ ಕೆಲವು ಬಾರಿ ಈ ಬಲೆಗಳನ್ನು ಹೊರ್ಕೊಂಡು ಹೋಗೋರು ಇರ್ತಾರೆ. ಬಲೆ ಹಾರೋರು ಇದ್ದಾರೆ. ಬಲೆ ಹಾರೋರು ಇದ್ದಾರೆ, ಮನೆ ಹಾರೋರು ಇದ್ದಾರೆ. ಹಾಗೆ ಅದಕ್ಕೆ ಏನಾಗ್ತದೆ, ಏನು, ನಾವೊಂದು ಶ್ವಾನಗಳನ್ನು ಇಟ್ಟಿದ್ದೇವೆ. ಶ್ವಾನಗಳು? ನಾವು ಶ್ವಾನಗಳಲ್ಲಿ ನಾಯಿ ಕುಂದಿನ ತಗೊಂಡಿದ್ದೇವೆ. ನಿನ್ನ ನೋಡಿದ ಮೇಲೆ ಮತ್ತೆ ಶ್ವಾನ ನೋಡುದೇ ಬೇಡ ನಾವು. ಅಲ್ಲ ನಾವು ಬೇರೆ ಶ್ವಾನ ನಮಗೆ ಬೇಡವೇ ಬೇಡ, ಇದನ್ನೇ ಇಟ್ಕೊಂಡಿದ್ದೇವೆ ನಾವು ನಮ್ಮ ರಕ್ಷಣೆಗೆ. ಓಹೋ. ಹಾಗಾಗಿ ಶ್ವಾನಗಳನ್ನು ನಾವು ನಾಯಿ ಕುಂದಿ ತಗೊಂಡಿದ್ವಿ. ನಾಯಿ ಕುಂದಿ? ಹೌದು. ಹೊಸದಲ್ಲ, ಹಳೇದೇ ಇದ್ದ. ಹಳೇದೇ ಜಬ್ಬು. ಜಬ್ಬು. ಹೌದು, ಸ್ವಲ್ಪ ಮಧ್ಯವರ್ತಿ. ಈಗ ನಮ್ದು ಅಲ್ಲಿ ಪ್ರಭೇದವನ್ನು ಮಾಡಲಾಗಿದೆ. ನಾಯಿ ಅಂದ್ರೆ ಗಂಡು, ಕುಂದಿ ಅಂದ್ರೆ ಹೆಣ್ಣು. ಯಾವ್ದು ಮಾಡಲಾಗಿದೆ? ಪ್ರಭೇದ. ನಾಯಿ ಪ್ರಭೇದಗಳನ್ನು ಮಾಡಲಾಗಿದೆ. ನಾಯಿ ಅಂದ್ರೆ ಗಂಡು, ಕುನ್ನಿ ಅಂದ್ರೆ ಹೆಣ್ಣು. ಹಂಗ ಮಾಡಿಬಿಟ್ಬಿಟ್ಟು ಗಂಡು ಕುನ್ನಿ, ಹೆಣ್ಣು ಕುನ್ನಿ ಅಲ್ಲ. ನಾಯಿ ಅಂದ್ರೆ ಗಂಡು, ಕುನ್ನಿ ಅಂದ್ರೆ ಹೆಣ್ಣು. ಹಾಗೆ ಅದನ್ನು ಬಿಡಿ ಒಡೆಯ. ನಮ್ಮ ರಾಜ್ಯ ಯಾವುದು? ಖಂಡಿಕೆ. ಖಂಡಿಕೆ. ಅದಾದ್ರು ನೆನಪುಂಟಾ? ನೆನ್ಪುಟ್ಟಪ್ಪ. ಆದ್ರೂ ನಿಮ್ಮಲ್ಲೇ ಕೇಳಿದ್ವಿ, ಎಲ್ಲಾದ್ರೂ ಮರ್ತು ಹೋಗ್ಬಿಟ್ರೆ. ಹೌದೌದು. ಆಮೇಲೆ ನಮ್ಮ ರಾಜ್ಯವನ್ನು ಆಳುತ್ತಿರುವಂತಹ ವೀರ ರಾಜ ಜಯಸೇನ. ಜಯಸೇನ ಸತ್ತ. ಜಯಸೇನ ಸತ್ತೋದ್ನ? ಅಯ್ಯೋ ಮಾರೆ, ಅಲ್ಲ ನಂಗೆ ಹೇಳಿದ್ರು ಸಹಿಸ್ ಬಿಡುವ. ಬಾಕಿ ಇತ್ತ? ಬಾಕಿ ಎಲ್ಲ ಇಲ್ಲ. ಬಾಕಿ ಕೊಡುವರು ನೀವಲ್ಲ, ಅವ್ನು ಕೊಡುವುದಿಲ್ಲ. ಹಾಗಲ್ಲ, ಅವ್ರಿಲ್ಲ. ವಿಷಯ ಏನು ಇವಾಗ? ವಿಷಯವೇನು? ಜಯಸೇನ ಇಲ್ಲ ಒಡೆಯ. ನನಗೆ ಭಾರಿ ಖುಷಿ ಆಗ್ತದೆ. ಅವ್ರಿಲ್ಲ ಅಂತಲ್ಲ, ಅವ್ರ ಜಾಗಕ್ಕೆ ನೀವು ಬರ್ತೀರಾ ಅಂತ. ಈ ಮಾತು ಬೇಕಿತ್ತು. ಇನ್ನೊಂದು ಖುಷಿ ಇದೆ, ನಿಮ್ ಜಾಗಕ್ಕೆ ನಾ ಬರ್ತೀನಿ ಅಂತ. ಅದು ನನ್ನ ಯೋಚನೆ. ನನ್ನ ಜಾಗಕ್ಕೆ ಆಗಬೇಕು, ನಾನು ಯೋಚನೆ ಮಾಡ್ತೇನೆ. ಅನ್ನಷ್ಟು ಸಮರ್ಥ ಸಿಗುದಿಲ್ಲ ಒಡೆಯ. ಇಲ್ಲ, ನಿನ್ನಷ್ಟು. ಯಾಕಂತಂದ್ರೆ ನಿಮ್ಮ ಹತ್ರ ಪಳಗದವನಲ್ಲ ನಾನು. ಎಲ್ಲ ವಿಚಾರಗಳನ್ನ, ಗುಟ್ಟುಗಳನ್ನ ನಾನೇ ತಿಳ್ಕೊಂಡ. ಹೌದೌದು. ಹಾಗಾಗಿ ನಿಮ್ಮ ಜಾಗಕ್ಕೆ ನಾನೇ ಬರಬೇಕು, ಇಲ್ಲ ಅಂದ್ರೆ ನೀವೇ ಹಾಕ್ಬೇಕು. ಎಂತ ಬಲೆ ಹಾಕೋದಲ್ಲ? ಬಲೆ ಅಲ್ಲ, ಅವರು ಬಲೆ ಹಾಕಿದ್ರಂತಲ್ಲ, ಮೀನ್ ಹಿಡಿದಿದ್ರಂತಲ್ಲ. ಯಾವ ಒಂದು ಕಾಲದಲ್ಲಿ ಹಿಡಿದಿರ್ಬೋದು, ಗೊತ್ತಿಲ್ಲ. ನಮ್ಮ ಪ್ರಚಾರ ಹೇಗುಂಟಾ? ಅಯ್ಯಪ್ಪ, ಪ್ರಚಾರ ಅಂದ್ರೆ ಅಂತಿಂತಲ್ಲ, ದೊಡ್ಡ ದೊಡ್ಡ ಪ್ರಚಾರ. ಊರರೆಲ್ಲ ಹೇಳುವುದುಂಟು, ವರ್ಧನನಿಗೆ ಸರಿ ಇಲ್ಲ. ಅಲ್ಲ, ಒಂದಿಷ್ಟು ಜನ ಹೇಳ್ತಾರೆ ವರ್ಧನಿಗೆ ಸಮವೇ ಸರಿ ಇಲ್ಲ. ಯಾವನ ಹೇಳ್ದವ? ಅಲ್ಲ, ಅವನೇ ಹೇಳ್ದ. ಅಲ್ಲ, ವರ್ಧನಿಗೆ ಸಮವಿಲ್ಲ. ವರ್ಧನಿಗೆ ಸರಿ ಸಮಾನ ಅದೇ ಯಾರು ಇಲ್ಲ, ಯಾರಿಲ್ಲ ಹಾಗೆ ಎನ್ನುವುದಾಗಿ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಬಿದ್ರು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಮನೆ ಕೊಟ್ಟು ಇಷ್ಟು. ಅಲ್ಲ, ಸಾಧನೆ ಮಾಡಿದವ್ರಿಗೆ ಆಗಲ್ವಾ? ಚಳಿಗಾಲ ಪ್ರಾರಂಭ, ಬೆಂಕಿ ಕಾಸು. ಬೆಂಕಿ ಕಾಸುದ? ಅದಕ್ಕಲ್ಲ ಒಡೆಯ, ಮತ್ತೆ ಈ ಬಿದಿರು ಸಾಧನೆ ಮಾಡಿದವ್ರಿಗೆ ಕೊಡ್ತಾರಲ್ಲ ಬಿರುದು. ಬಿರುದುಗಳು. ಏನು? ನಮ್ಮ ವರ್ಧನ ಮಳ್ಳರಿಗೆ ಮಳ್ಳ. ಸರಿ, ಒಪ್ಕೊಳ್ತೇನೆ ನಾನು. ನಿನ್ನಂತ ಮಳ್ಳಿ ನಾ ಮಳ್ಳನೆ. ಅಲ್ಲ, ಮಳ್ಳರಿಗೆ ಮಳ್ಳ. ಮಳ್ಳರಿಗೆ ಮಳ್ಳ. ಕಡೆಗೆ ಜಗಮಲ್ಲ. ಆಮೇಲೆ ಅಖಿಲಾಂಡ ಕೋಟಿ ಬೋಳ್ಮಂಡೆ ನಾಯಕ. ಸತ್ಯದಲ್ಲಿ ಆಗುವಂತಹ ಯೋಚನೆ ಇದೆ. ಅಖಿಲಾಂಡ ಕೋಟಿ ಬೋಳ್ಮಂಡೆ ನಾಯಕ. ಹಾಗಲ್ವೋ? ನಿನ್ನ ಬಾಯಿ ಬಿದ್ರೆ ಎಲ್ಲ ಬೋಳ್ಮಂಡಿಗೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಓಹೋ, ಹಾಗೆ. ಆಮೇಲೆ ವೈರಿ ಗಜ ತಿಮ್ಮ.
ಯಾರ ನಿನ್ನ ಸಂಬಂಧಿಕರವ? ಅಲ್ಲ ಇದು ವೈರಿ ಗಜ ತಿಮ್ಮ. ವೈರಿ ಗಜ ಸಿಂಹ! ಇಷ್ಟೆಲ್ಲ ಬಿರುದನ್ನು ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿದ್ದ? ಹೌದು. ಆಗಲೇ ಆಮೇಲೆ ನಮ್ಮ ಊರಿನಲ್ಲೇ ಒಂದಿಷ್ಟು ಎರಡೆರಡು ಗುಂಪುಗಳಾಗಿವೆ. ಗುಂಪು ಘರ್ಷಣೆ. ಗುಂಪು ಗುಂಪು ಘರ್ಷಣೆ. ಈ ಒಂದು ಗುಂಪಾದ್ರೂ ಘರ್ಷಣೆ ಆಗುವುದೇ. ಹೌದೌದು. ಒಂದು ಗುಂಪಿನವರು ಜಯಸೇನ ಮಹಾರಾಜರಿಗೆ ಸಹಾಯವನ್ನು ಮಾಡುವಂತ. ಇನ್ನೊಂದು ಗುಂಪಿನವರು ನಿಮ್ಮ ಅಭಿಮಾನಿಗಳು. ನಮ್ಮ ಅಭಿಮಾನಿಗಳು. ಎಲ್ಲರೂ ಆ ಗುಂಪಲ್ಲಿ ಸುಮಾರು ಎಲ್ಲ ಕಳ್ಳರು ಕುಂಡ್ರು ಎಲ್ಲರೂ ಇದ್ದವ್ರೆ. ನಮ್ಮವರೇ. ನಮ್ಮವರೇ. ನಾವು ಹಾಕಿದ್ದೆ ತಿನ್ನೋದು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ ಅವ್ರಿಗೆ. ಹಾಗಾಗಿ ಆ ಗುಂಪನ್ನ ನೋಡ್ಕೊಂಡಿದ್ದವನು ನಾನು. ಅಡೆಯ ನೀವೇನು ಭಾರಿ ಕರೆದಿದ್ದು. ಹೌದು, ಕರ್ದದ್ದು ಯಾವ್ದೋ ಒಂದು ಕೆಲಸಕ್ಕೆ ಕರೆದಿದ್ರಿ. ಸುಮ್ಮನೆ ಕರೀಲಿಲ್ಲ. ವಿಷ್ಣು ವಿಷ್ಣು ವಿಷ್ಣು. ಯಾಕೆ ಯಾಕೆ ಈ ರೀತಿಯಾಗಿ ನಾವು ಆತ್ಮೀಯತೆಯಲ್ಲಿ ಕರೆದದ್ದು ಯಾಕೆ ಗೊತ್ತಾಯ್ತಾ? ಯಾಕೆ? ಇದುವೇ ಖಂಡಿಕೆ. ಖಂಡಿಕೆಯ ಪೀಠ ಎನ್ನುವಂಥದ್ದು ನಿಮಗೆ ದೊರಕುವಂಥದ್ದು ವರ್ಧನನ ಪಾಲಾಗಿದೆ. ಹೌದು. ವಿಷ್ಣುವಿದ್ದಲ್ಲಿ ವರ್ಧನ. ವಿಷ್ಣು ವರ್ಧನ. ತೆಗೆದ ಅಲ್ಲ, ಇಬ್ರದ್ದು ಸೇರ ಹಂಗೆ ಆಗ್ತದಲ್ಲ. ಯಾವ ಕಾರಣಕ್ಕೂ ಸೇರಬಾರ್ದು. ಇದು ಸೇರ್ಬಾರ್ದು. ಸೇರಿದ್ರು ಉಪದ್ರ ಬಿಟ್ಟರೆ ಉಪಕಾರ ಇಲ್ಲ. ಮೊದಲೇ ಹೇಳಿದ್ರಲ್ಲ ಸೇರ್ಬೇಕು ಅಂತ ಹೇಳಿ. ವಿಷ್ಣುವೇ ಬೇರೆ, ವರ್ಧನನ ದಾರಿಯೇ ಬೇರೆ. ಹಾಗಾಗಿ ಪಟ್ಟ ನಮಗೆ ದೊರಕಾಗಿದೆ. ಹೌದು. ಪಟ್ಟವನ್ನ ಏರೇ ಇನ್ನಾರು ಬರ್ತಾರೆ ನೋಡೋಣ. ಹೊರಡುವ ಬಗೆ